ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮವ್ರಿಗೂ ಹೇಳಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಯಾರಿಗಾದರೂ ಕಥೆನ ಕೇಳೋಕ್ಕೆ ಅಥವಾ ನೋಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ. ಮಲ್ಲಿಗೆಯ ಹೂವಿನ ಮಾಲೆಯೊಂದು ತನ್ನ ತೋಳಲ್ಲಿರುವ ಅನುಭವವಾಯಿತು ಶರಶ್ಚಂದ್ರನಿಗೆ. ತನ್ಮಯನಾಗಿ ಅವಳನ್ನೇ ನೋಡುತ್ತಿದ್ದ. ಭಯಕ್ಕೆ ಕಣ್ಣು ಮುಚ್ಚಿ ಅವನ ತೋಳು ಬಳಸಿದ್ದಳು ಪ್ರಾರ್ಥನಾ. ಮುಖವೆಲ್ಲ ಕೆಂಪಾಗಿ ಬಿಟ್ಟಿತ್ತು ಅವಳದು. ಹಣೆಯ ಮೇಲೆಲ್ಲ ಮುತ್ತಿನಂತೆ ಬೆವರಿನ ಸಾಲು, ಮುಚ್ಚಿದ್ದ ಬೊಗಸೆ ಕಂಗಳು. ಭಯಕ್ಕೆ ತುಟಿ ಕಚ್ಚಿ ಹಿಡಿದು ಬಿಟ್ಟಿದ್ದರಿಂದ ಅವಳ ಕೆಂದುಟಿಗಳು ಇನ್ನೂ ಕೆಂಪಗಾಗಿ ಬಿಟ್ಟಿದ್ದವು. ಅಲ್ಲಿಂದ ನೋಟ ಒಂದಿಂಚೂ ಆಚೀಚೆ ಸರಿಯುತ್ತಿಲ್ಲ ಅವನದು. ಉಸಿರಾಟದ ವೇಗ ತೀವ್ರವಾಯಿತು ಅವನಿಗೆ. ತಾನು ಬಿದ್ದೇ ಬಿಟ್ಟೆ ಎಂದುಕೊಂಡವಳಿಗೆ ತಾನು ಯಾರದ್ದೋ ಹಿಡಿತದಲ್ಲಿರುವ ಅನುಭವವಾಯಿತು. ನಿಧಾನವಾಗಿ ಕಣ್ಣು ಬಿಟ್ಟವಳಿಗೆ ಕಂಡಿದ್ದ ಶರಶ್ಚಂದ್ರ. ಕಂಡಿದ್ದು ಅದೇ ಮೋಹಕ ನೋಟ, ಅರಿಯದ ಯಾವುದೋ ಒಂದು ಭಾವ, ಆದರೆ ಆಪ್ಯಾಯಮಾನವಾಗಿದೆ. ಅವನ ನೋಟ ಎಲ್ಲಿದೆ ಎಂದು ಅರಿವಾದ ಕೂಡಲೇ ಕೆಂಪಾಗಿದ್ದ ಅವಳ ಮುಖ ಮತ್ತೂ ಕೆಂಪಾಯಿತು. ನೋಟ ತಪ್ಪಿಸಿದಳು. ತಾನು ಇನ್ನೂ ಅವನ ತೋಳಲ್ಲಿ ಇರುವುದು ಅರಿವಾಗಿ ಮುಜುಗರದಿಂದ ಕೊಸರಾಡತೊಡಗಿದಳು. ಅವನಿಗೋ ಇದ್ಯಾವುದರ ಅರಿವೂ ಆಗಲಿಲ್ಲ. ಅಷ್ಟರಲ್ಲಿ ಪಾರಿ, ಏನಾತೆ ನಿಂಗೆ? ಮಮತಾ ಗಾಬರಿಯಿಂದ ಬಂದಿದ್ದಳು. ಎಲ್ಲೋ ಕೆಲಸ ಮಾಡುತ್ತಿದ್ದವಳು ಇತ್ತ ನೋಡಿ ಗಾಬರಿಗೆ ಬಿದ್ದಿದ್ದಳು. ಸ್ಟೂಲ್ ಕೆಳಗೆ ಬಿದ್ದಿತ್ತಲ್ಲ, ಅರ್ಥವಾಗಿತ್ತು ಅವಳಿಗೆ. ಇವಳ ಸ್ವರಕ್ಕೆ ಎಚ್ಚೆತ್ತ ಶರಶ್ಚಂದ್ರ ಥಟ್ಟನೆ ತನ್ನ ತೋಳಲ್ಲಿ ಕೊಸರುತ್ತಿದ್ದ ಪ್ರಾರ್ಥನಾಳನ್ನು ಕೆಳಗಿಳಿಸಿ ಅವಳಿಗೆ ಬೆನ್ನು ಹಾಕಿ ನಿಂತ. ಥ್ಯಾಂಕ್ಸ್ ಸರ್, ನೀವು ಬಂದಿರಲಿಲ್ಲ ಅಂದರೆ ಪ್ರಾರ್ಥನಾ ಬಿದ್ದೇ ಬಿಡೋಳು. ನೋಡ್ಕೊಂಡು ಕೆಲಸ ಮಾಡಬೇಕಲ್ವಾ? ಆ ಹಳೆ ಸ್ಟೂಲ್ನ ಇನ್ಮೇಲೆ ಯೂಸ್ ಮಾಡಬೇಡಿ. ಏನಾದರೂ ಅನಾಹುತ ಆಗಿದ್ದರೆ ಯಾರು ಜವಾಬ್ದಾರಿ? ಹುಷಾರಾಗಿ ವರ್ಕ್ ಮಾಡಿ. ಅವಳನ್ನು ನೋಡೋ ಸಾಹಸ ಮಾಡದೆ ಇತ್ತ ತಿರುಗಿ ಪ್ಯಾಂಟ್ ಜೇಬಿನಲ್ಲಿ ಎರಡೂ ಕೈ ಇಳಿಬಿಟ್ಟು ಎತ್ತಲೋ ನೋಡುತ್ತಾ ಹೇಳುತ್ತಿದ್ದ ಶರಶ್ಚಂದ್ರ. ಅಷ್ಟು ಹೇಳಿದವನೇ ಒಂದು ಕ್ಷಣವೂ ನಿಲ್ಲದೆ ತನ್ನ ಕ್ಯಾಬಿನ್ನತ್ತ ನಡೆದುಬಿಟ್ಟ. ವಿದ್ಯಾರ್ಥಿಗಳ ಗಮನ ಕೆಲಸದ ಮೇಲಿದ್ದರಿಂದ ಅವರು ಈ ಘಟನೆಯನ್ನು ಹೆಚ್ಚಾಗಿ ಗಮನಿಸಲಿಲ್ಲ. ಆದರೆ ದೂರದಿಂದಲೇ ಇದನ್ನೆಲ್ಲ ಗಮನಿಸುತ್ತಿದ್ದಳು ಮೇಘನಾ. ಅವಳಿಗೆ ಮೊದಲಿನಿಂದಲೂ ಇದ್ದ ಅನುಮಾನ ಸ್ವಲ್ಪ ಜಾಸ್ತಿಯಾಯಿತು. ಆದರೂ ಅವನ ಮೇಲಿರುವ ನಂಬಿಕೆ ಅದನ್ನೆಲ್ಲ ಒಂದು ಆಕಸ್ಮಿಕ ಘಟನೆ ಇರಬಹುದೆಂದು ಅನಿಸುವಂತೆ ಮಾಡಿತು. ಹಾಗೆಯೇ ಅಂದುಕೊಂಡಳು ಅವಳು. ಶಾಂಭವಿ ಮಾತ್ರ ಈ ಗುಗ್ಗು ಬಿದ್ದು ಸೊಂಟ ಮುರ್ಕೊಂಡಿದ್ರೆ ಚೆನ್ನಾಗಿರೋದು. ಇವಳಿಗೆ ಬುದ್ಧಿ ಕಲಿಸೋಕೆ ನಾನು ಮಾಡಿದ ಪ್ಲ್ಯಾನ್ ಎಲ್ಲ ಹಾಳಾಯಿತು. ಅದೆಲ್ಲಿಂದ ಬರ್ತಾನೋ ನಮ್ಮಣ್ಣ, ಯಾವಾಗಲೂ ಬಚಾವ್ ಮಾಡ್ತಾನೆ ಇವಳನ್ನು. ಎಲ್ಲಿಗೆ ಹೋಗ್ತಾಳೆ? ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾಳೆ. ಯಾವಾಗಲೂ ಯಾರು ಬರ್ತಾರೆ ಕಾಪಾಡೋಕೆ? ಇವಳಿಗಂತೂ ಬುದ್ಧಿ ಕಲಿಸದಿದ್ರೆ ನಾನು ಶಾಂಭವಿನೇ ಅಲ್ಲ. ಹಲ್ಲು ಕಡಿದಳು. ಪ್ರಾರ್ಥನಾ ಮಾತ್ರ ಅವಳಾಗಿರಲಿಲ್ಲ. ಎದೆ ಬಡಿತವನ್ನು ಹಿಡಿತಕ್ಕೆ ತಂದುಕೊಳ್ಳುವುದೇ ಪ್ರಯಾಸವಾಯಿತು ಅವಳಿಗೆ. ತಾನು ಪ್ರೊಫೆಸರ್ ಅವರ ತೋಳಲ್ಲಿ ಹೆಂಗೆ? ಆ ವಯ್ಯ ಯಾವಾಗ ಬಂದರು? ನಾನು ಬಿದ್ದುಬಿಡ್ತೀನಿ ಅಂತವ ಹೆಂಗೆ ಗೊತ್ತಾಯ್ತು ಅವ್ರಿಗೆ? ಏನೋ ಐತೆ ಅವರು ನನ್ನ ನೋಡ್ದಾಗೆ. ಭಾಷೆಗೆ ನಿಲುಕದೇ ಇರೋ ಯಾವುದೋ ಒಂದು ಭಾವ ಐತೆ. ಅವರ ಶರೀರದ ಘಮ, ತನ್ನ ಬಟ್ಟೆಯಲ್ಲಿ ಇನ್ನೂ ಇರುವಂತಹ ಅನಿಸಿಕೆ. ಸಣ್ಣದಾಗಿ ಕಂಪಿಸಿಬಿಟ್ಟಳು ಅದ್ಯಾವುದೋ ಭಾವಕ್ಕೆ. ಅವರ ಬಲಿಷ್ಠ ಬಾಹುಗಳಲ್ಲಿ ಎಂತಹ ಸುರಕ್ಷತಾ ಭಾವ. ಅವರ ತೋಳಿನಾಸರೆಯಲ್ಲಿ ತಾನು ಅತ್ಯಂತ ಸುರಕ್ಷಿತವಾಗಿರುತ್ತೇನೆ ಎಂದು ಬಲವಾದ ಅನಿಸಿಕೆಯುಂಟಾಯಿತು ಅವಳಿಗೆ. ಜೀವನದುದ್ದಕ್ಕೂ ಆ ಆಸರೆ ತನಗೆ ಸಿಗುವಂತಿದ್ದರೆ ಯೋಚಿಸಿದವಳು ಬೆಚ್ಚಿ ಬೆವರಿ ಹೋದಳು. ಥತ್, ಹೆಂಗೆಲ್ಲ ಯೋಚನೆ ಮಾಡ್ತಿ ನೋಡು ನೀನು ಪ್ರಾರ್ಥನಾ. ಬುದ್ಧಿ ಬೇಡವಾ? ಏನೋ ಬೀಳ್ತಿದೀಯ ಅಂತ ನಿನ್ನ ಹಿಡ್ಕೊಂಡವ್ರೆ, ಅದಕ್ಕೆ ಏನೇನೋ ಯೋಚನೆ ಮಾಡಬೇಡ ನೀನು. ನಿನ್ನ ಜಾಗದಲ್ಲಿ ಬೇರೆಯವರಿದ್ದರೂ ಹಿಂಗೆ ಮಾಡೋರು ಆ ವಯ್ಯ. ತಲೆ ನೆಟ್ಟಗೆ ಮಾಡ್ಕ ಮೊದಲು. ತನ್ನ ತಲೆಗೆ ತಾನೇ ಮೊಟಕಿಕೊಂಡಳು. ಆದರೂ ಆ ಯೋಚನೆಗಳಿಂದ ಹೊರಬರುವ ಮನಸ್ಸಿಲ್ಲ ಅವಳಿಗೆ. ಶರಶ್ಚಂದ್ರ ತನ್ನ ಕ್ಯಾಬಿನ್ ಒಳಗೆ ಬಂದು ತಾನು ಧರಿಸಿದ್ದ ಕೋಟ್ ಕಿತ್ತೆಸೆದು ಟೈ ಸಡಿಲಿಸಿ ಒಂದೇ ಸಮನೆ ಅತ್ತಿಂದಿತ್ತ ತಿರುಗುತ್ತಾ ತನ್ನ ಉಸಿರಾಟದ ಗತಿಯನ್ನು ತಹಬಂದಿಗೆ ತರುವ ಪ್ರಯತ್ನ ಮಾಡುತ್ತಿದ್ದ. ತನ್ನನ್ನು ತಾನು ಸಂಭಾಳಿಸಿಕೊಳ್ಳಲಾಗದೆ ಒದ್ದಾಡಿ ಹೋಗಿದ್ದ. ಒಂದಿನ ತಾನು ಹುಚ್ಚನಾಗಿ ಹೋಗೋದು ಪಕ್ಕಾ. ಹೀಗೆ ಆದರೆ ಎನಿಸುತ್ತಿದೆ ಅವನಿಗೆ.
ಪದೇ ಪದೇ ತನ್ನ ತೋಳಲ್ಲಿ ಹುದುಗಿದ್ದವಳ ನೆನಪಾಗಿ ತಲೆ ಕೆಟ್ಟು ಹೋಗುತ್ತಿತ್ತು ಅವನಿಗೆ. ಒಂದು ಕಡೆ ಕುಸಿದು ಕುಳಿತವನು ತಲೆ ಒತ್ತಿ ಹಿಡಿದುಕೊಂಡ. ಅವಳು ತನ್ನ ತೋಳಲ್ಲೇ ಇನ್ನೂ ಇರುವಂತಹ ಭಾವ, ಅವಳ ಶರೀರದ ಘಮ, ತನ್ನ ಸುತ್ತ ಈಗಲೂ ಸುತ್ತುತ್ತಿರುವ ಅನುಭೂತಿ, ಅವಳ ಶರೀರದ ಮೃದುತ್ವ, ಅದುರುತ್ತಿರುವ ಅವಳ ಕೆಂದುಟಿಗಳು ಎಲ್ಲವೂ ಮತ್ತೆ ಮತ್ತೆ ನೆನಪಾಗಿ ಅವನನ್ನು ಹುಚ್ಚಾಗಿಸುತ್ತಿತ್ತು. ಮತ್ತೆ ಮತ್ತೆ ಅವಳನ್ನು ನೋಡುವ ಆಸೆ ಹೆಚ್ಚಾಗುತ್ತಿತ್ತು ಅವನಿಗೆ. ತನಗೇನೋ ಆಗುತ್ತಿದೆ, ಇಷ್ಟು ದಿನ ಇಲ್ಲದಿರುವುದು, ತಾನು ಅನುಭವಿಸದಿರುವುದು, ಇವೆಲ್ಲವೂ ತಾನೇನನ್ನೋ ಬಯಸುತ್ತಿದ್ದೇನೆ. ಭಗವಂತ, ಹುಚ್ಚು ಹಿಡಿತಿದೆ ನನಗೆ. ತಲೆಯನ್ನು ಬಲವಾಗಿ ಒತ್ತು ಹಿಡಿದ. ತನ್ನ ಮನಸ್ಸಿನ ತುಮುಲಗಳನ್ನು, ಭಾವನೆಗಳನ್ನು, ಸಂಶಯಗಳನ್ನು ಹೇಳುವುದಾದರೂ ಯಾರಲ್ಲಿ ತಾನು? ಅಂತಹ ಆತ್ಮೀಯರು ಯಾರಿದ್ದಾರೆ ತನಗೆ? ಹೇಳಿ ಸಮಾಧಾನ ಪಡೆಯಲೇಬೇಕು, ಇಲ್ಲದಿದ್ದರೆ ಹುಚ್ಚೇ ಹಿಡಿಯಬಹುದು ತನಗೆ. ಎಸ್, ಹೆಗ್ಡೆ, ಅನೀಶ್ ಹೆಗ್ಡೆ, ಅವನೇ ಸರಿ. ಅವನೊಬ್ಬನೇ ತನಗೆ ಅತ್ಯಂತ ಆತ್ಮೀಯ ಗೆಳೆಯ, ಹಿತೈಷಿ ಎಲ್ಲ. ಅವನಿಗೆ ಕಾಲ್ ಮಾಡಿ ಮಾತನಾಡಿದರೆ ತನಗೆ ಸ್ವಲ್ಪ ಸಮಾಧಾನವಾಗಬಹುದು. ಎಸ್. ಫೋನ್ ಕೈಗೆತ್ತಿಕೊಂಡ. ಏನು ದೊರೆ, ಇವಾಗ ನೆನಪಾದ್ನ ನಾನು? ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಹೋಗಲಿ, ನಾನು ಕಾಲ್ ಮಾಡಿದರೆ ಪಿಕ್ ಮಾಡೋದು ಬೇಡವಾ? ಅಷ್ಟು ದೂರದವನಾದ್ನ ನಾನು ನಿನಗೆ? ಫೋನಲ್ಲಿಯೇ ಶರಶ್ಚಂದ್ರನಿಗೆ ಸಹಸ್ರನಾಮ ಶುರು ಮಾಡಿದ್ದ ಅನೀಶ್. ಸಾರಿ ಕಣೋ ಅನಿ, ಏನೇನೋ ಕೆಲಸ, ನೂರಾರು ಜವಾಬ್ದಾರಿ, ಟೆನ್ಷನ್ಗಳು. ನೀರಸವಾಗಿಯೇ ಉತ್ತರಿಸುತ್ತಿದ್ದ ಶರಶ್ಚಂದ್ರ. ಯಾಕೆ ಮಗ, ನಿನ್ನ ವಾಯ್ಸ್ ಒಂಥರ ಇದೆ? ಎಲ್ಲ ಸರಿಯಾಗಿದೆ ತಾನೇ ಅಲ್ಲಿ? ಏನಾದರೂ ಸಮಸ್ಯೆನಾ? ಅನಿ, ಸಾಕಾಗ್ಬಿಟ್ಟಿದೆ ಕಣೋ. ಯಾಕೋ ನಾನಾಗೇ ಇಲ್ಲ ಅನ್ನಿಸ್ತಾ ಇದೆ ಮಗ. ಏನಾಗ್ತಾ ಇದೆ ನನಗೆ ಅನ್ನೋದೇ ಅರ್ಥ ಆಗ್ತಿಲ್ಲ ಕಣೋ. ಮುಖ ಮುಚ್ಚಿ ಅಳುತ್ತಿದ್ದ ಶರಶ್ಚಂದ್ರ. ಏ ಮಗ ಚಂದ್ರು, ಅಳ್ತಾ ಇದೆಯೇನೋ? ಯಾಕೋ, ಏನಾಯ್ತೋ? ನನ್ನ ಹತ್ರನಾದರೂ ಹೇಳ್ಕೊಳ್ಳೋ. ಮಗ ಅನಿ, ಏನು ಹೇಳೋದು? ಹೇಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ಕಣೋ. ಗೆಳೆಯನಲ್ಲಿ ಕೂಡ ಅವನ ಮನದ ಆಸೆ, ಬಯಕೆಯನ್ನು ಹೇಳಲು ಒಂದು ತರಹದ ಮುಜುಗರ ಕಾಡಿತು. ಅವನಿಗೆ ಫೋನಲ್ಲಿ ಹೇಳುವುದು ಬೇಡ ಅನ್ನಿಸಿತು. ಸುಮ್ಮನಾದ. ಏನೋ ಆಗ್ತಾ ಇದೆ ನನಗೆ, ಏನೋ ಕಳೆದುಕೊಳ್ತಿದ್ದೀನಿ ಅನ್ನೋ ಭಾವನೆ, ಏನೋ ಬೇಕು ಅನ್ನೋ ತುಡಿತ. ಜೀವನ ಯಾಕೋ ನೀರಸ ಅನ್ನಿಸ್ತಾ ಇದೆ ಕಣೋ ಈಗೀಗ ನನಗೆ. ಮಚ್ಚ, ಸಮಾಧಾನ ಮಾಡ್ಕೊಳ್ಳೋ. ಅದಕ್ಕೆ ನಿನಗೆ ಹೇಳಿದ್ದು ನಾನು. ಒಂದು ಮದುವೆ ಅಂತ ಆದರೆ ಹೀಗೆಲ್ಲ ಅನ್ಸಲ್ಲ ಕಣೋ. ನಿನ್ನದೇ ಪುಟ್ಟ ಸಂಸಾರ, ಹೆಂಡತಿ, ಮಕ್ಕಳು ಅಂತ ಖುಷಿಯಾಗಿರ್ತೀಯ. ಮತ್ತೆ ಅದೇ ರಾಗ ಹಾಡಬೇಡ ಅನಿ. ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ನನಗೆ? ನೋಡಿದ ಜನ ಏನನ್ನಲ್ಲ. 38 ವರ್ಷ ಒಂದು ವಯಸ್ಸೇನೋ? ನಿನ್ನ ನೋಡಿದವರು ಯಾರೂ ನಿನಗೆ ಅಷ್ಟು ವಯಸ್ಸು ಅಂದರೆ ನಂಬಲ್ಲ ಕಣೋ. ಅಷ್ಟಾದಕ್ಕೂ ಜನ ಏನು ಮಾಡಿದ್ರು ಏನಾದರೂ ಒಂದು ತಪ್ಪು ಹುಡುಕ್ತಾರೆ ಮಗ. ಈಗ ನೀನು ಮದುವೆನೇ ಆಗಿಲ್ಲ, ಜನ ಅನ್ನಲ್ವಾ? ನಿಂಗೆ ಏನೋ ಅಫೇರ್ ಇರ್ಬೋದು, ಲವ್ ಫೇಲ್ಯೂರ್ ಆಗಿರ್ಬೋದು. ಹೀಗೆಲ್ಲ ಅವರಿಗೆ ಅನಿಸಿದ್ದನ್ನು ಅವರು ಹೇಳಲ್ವಾ? ನಾವು ನಮಗೋಸ್ಕರ ಬದುಕಬೇಕೋ ಕಣೋ ಚಂದ್ರು, ಜನಕ್ಕೋಸ್ಕರ ಅಲ್ಲ. ನಿಂಗೂ ನಿಂದೇ ಆದ ಕುಟುಂಬ ಇರಬೇಕನ್ನೋ ಆಸೆ ಇರಲ್ವಾ? ನಿಂಗೇನು ಮಹಾ ವಯಸ್ಸಾಗಿರೋದು ಅಂತ? ವಯಸ್ಸಾದ ಕಾಲಕ್ಕೆ ನಮಗೂ ಒಬ್ಬ ಸಂಗಾತಿಯ ಅವಶ್ಯಕತೆ ಇರುತ್ತೆ ಕಣೋ. ನಮ್ಮವರು ಅಂತ ಯಾರೋ ಒಬ್ಬರು ಇದ್ದಾರೆ ಅಂದರೆ ಬದುಕಿಗೊಂದು ಅರ್ಥ, ಬದುಕುವ ಹುಮ್ಮಸ್ಸು ಬರುತ್ತೆ ಮಗ. ಅರ್ಥ ಮಾಡ್ಕೊಳ್ಳೋ ಮಗ. ಇವನಿಗೆ ಅರ್ಥೈಸುವ ಪ್ರಯತ್ನ ಮಾಡುತ್ತಿದ್ದ. ಅದೇನೋ ಗೊತ್ತಿಲ್ಲ ಅನಿ, ನನ್ನ ಮನಸ್ಥಿತಿ ನನಗೆ ಅರ್ಥ ಆಗ್ತಾ ಇಲ್ಲ ಇತ್ತೀಚೆಗೆ. ನನಗೆ ಈ ಮದುವೆ, ಮಕ್ಕಳು ಇವೆಲ್ಲ ಆಗ್ಬರಲ್ಲ ಅನಿಸುತ್ತೆ ಮಗ. ಹೇಳುವಾಗ ಪ್ರಾರ್ಥನಾ ಅತಿಯಾಗಿ ನೆನಪಾದಳು. ಆದರೂ ಗೆಳೆಯನಲ್ಲಿ ಸುಳ್ಳಾಡಿದ. ಅವನಿಗೂ ಪ್ರಾರ್ಥನಾಳನ್ನು ನೋಡಿದಾಗ ಏನೇನೋ ಹುಚ್ಚು ಆಸೆಯಾಗುತ್ತಿತ್ತು. ಆದರೆ ಯಾರಲ್ಲಿಯೂ ಹೇಳಲಾರದ ಅಸಹಾಯಕ ಪರಿಸ್ಥಿತಿ ಅವನದು. ಹೇಳಿದರೆ ಜನ ಏನೆನ್ನಬೇಡ? ಅವಳ ವಯಸ್ಸಿನ ಹುಡುಗಿಯನ್ನು ತಾನು ಛೇ, ಏನಾಗಿ ಹೋಯಿತು ತನ್ನ ಜೀವನದಲ್ಲಿ? ಯಾಕಾದರೂ ಈ ಹುಡುಗಿ ತನ್ನ ಕಣ್ಣಿಗೆ ಬಿದ್ಲೋ? ಮಗ ಚಂದ್ರು, ನೀನಿಂಗೆಲ್ಲ ಇರಬೇಡ್ವೋ. ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಕಣೋ. ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯಾ ಗೊತ್ತು ನನಗೆ. ಏನು ಅಂತ ನಾನು ಕೇಳಲ್ಲ. ಆದರೆ ನೀನು ಸಮಾಜ, ಜನ ಅಂತ ಯೋಚನೆ ಮಾಡಿ ನಿನ್ನ ಜೀವನನ ನೀನೇ ಬಲಿ ಕೊಡಬೇಡ ಮಚ್ಚ. ನಿಂಗೂ ಸಂತೋಷವಾಗಿರುವ ಹಕ್ಕಿದೆ ಕಣೋ. ಸಾಕು ಬೇರೆಯವರಿಗೋಸ್ಕರ ಜೀವ ತೆಗೆದಿದ್ದು ಚಂದ್ರು. ನೀನು ಬದುಕುವ ಬಗ್ಗೆ ಯೋಚಿಸು. ಅದು ಬಿಡು ಅನಿ, ನೀನು ಈ ಕಡೆ ಯಾವಾಗ ಬರೋದು? ಬರ್ತೀನಿ ಕಣೋ. ನನಗೂ ನಿನ್ನ ನೋಡಬೇಕು ಅನ್ನಿಸ್ತಿದೆ. ನಾನು ಹೇಳಿದ್ದರ ಬಗ್ಗೆ ಯೋಚಿಸು ಮಗ. ಟೇಕ್ ಕೇರ್ ಕಣೋ. ಬಾಯ್. ಅನೀಶ್ ಜೊತೆ ಮಾತನಾಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು ಅವನಿಗೆ.
ಆದರೂ ಸಂಪೂರ್ಣ ಸಮಸ್ಥಿತಿಗೆ ಬಂದಿರಲಿಲ್ಲ ಅವನ ಮನಸ್ಥಿತಿ. ಇನ್ನೂ ಇಲ್ಲೇ ಇದ್ದರೆ ತನ್ನ ಪರಿಸ್ಥಿತಿ ಎಲ್ಲರಿಗೂ ತಿಳಿದು 100 ಪ್ರಶ್ನೆ ಕೇಳುವುದರಲ್ಲಿ ಅನುಮಾನವಿಲ್ಲ. ಎದ್ದವನೇ ಕೂದಲು ಮೇಲೇರಿಸಿ ಟೈ ಸರಿಪಡಿಸಿಕೊಂಡು ಎಸೆದಿದ್ದ ಕೋಟ್ ಎತ್ತಿಕೊಂಡು ಹೊರಟುಬಿಟ್ಟ. ಮನೆಗೆ ಬಂದು ರೂಮಿನಲ್ಲಿ ಕುಳಿತವನಿಗೆ ಶರೀರವೆಲ್ಲ ಕಂಪಿಸುತ್ತಿತ್ತು. ಎಷ್ಟೇ ಅವಳ ಯೋಚನೆಗಳಿಂದ ಹೊರಬರಲು ಪ್ರಯತ್ನಿಸಿದರೂ ವಿಫಲನಾಗುತ್ತಿದ್ದ ಶರಶ್ಚಂದ್ರ ತನ್ನ ತೋಳನ್ನು ನೋಡಿಕೊಂಡ. ಕಣ್ಣು ಮುಚ್ಚಿ ತನ್ನ ತೋಳನ್ನು ಬಳಸಿ ಹಿಡಿದ ಪ್ರಾರ್ಥನಾಳೇ ಕಂಡಳು ಅವನಿಗೆ. ದುಂಡುಗೆನ್ನೆಯ ನುಣುಪನ್ನೊಮ್ಮೆ ಆಸ್ವಾದಿಸುವ ಮನಸ್ಸಾಗುತ್ತಿತ್ತು. ಅದರುತ್ತಿದ್ದ ಅವರ ಕೆಂದುಟಿಗಳು ಅವನ ಸಂಯಮವನ್ನೇ ಕೆಡಿಸಿತ್ತು. ಈ ಹುಡುಗಿ ಹುಚ್ಚು ಹಿಡಿಸುತ್ತಿದ್ದಾಳೆ ನನಗೆ. ಅವಳ ಯೋಚನೆಗಳೇ ದಾಳಿಯಿಟ್ಟು ಹೈರಾಣಾಗಿ ಹೋಗುತ್ತಿದ್ದ ಶರಶ್ಚಂದ್ರ ತಡೆಯಲಾರದ ಸಂಕಟಕ್ಕೆ ಬಾತ್ರೂಮ್ ಹೊಕ್ಕವನೇ ತಣ್ಣೀರಿಗೆ ತಲೆ ಕೊಟ್ಟು ನಿಂತುಬಿಟ್ಟ. ಹೇಗೆ ಇದೆಲ್ಲದರಿಂದ ಪಾರಾಗುವುದೆಂದೇ ತಿಳಿಯುತ್ತಿಲ್ಲ ಅವನಿಗೆ. ಇದರಲ್ಲೂ ಒಂದು ಹಿತಾನುಭವವಾಯಿತು ಅವನಿಗೆ. ಈಗೀಗ ಏನೇ ಯೋಚಿಸಿದರೂ ಕೊನೆಗೆ ಅವಳಲ್ಲೇ ಕೊನೆಯಾಗುತ್ತಿತ್ತು ಅವನ ಯೋಚನೆಗಳು. ಯೋಚಿಸಿದಷ್ಟೂ ಅವಳನ್ನು ತಕ್ಷಣ ನೋಡಬೇಕೆನಿಸುತ್ತಿತ್ತು. ನೋಡಿದರೆ ಅವಳ ಸನಿಹ ಬೇಕೆನಿಸುವ ಅನಿಸಿಕೆ. ಇನ್ನೇನೋ ಹುಚ್ಚು ಹುಚ್ಚು ಬಯಕೆಗಳು ಅವನನ್ನು ಹುಚ್ಚನನ್ನಾಗಿ ಮಾಡುತ್ತಿತ್ತು. ಇವೆಲ್ಲವೂ ತಪ್ಪು, ಸರಿಯಿಲ್ಲ. ತನ್ನ ಯೋಚನೆ ಅವಳ ಬಗ್ಗೆ ಎಂದು ಅವನಿಗೂ ಅನಿಸುತ್ತದೆ. ಆದರೇನೂ ಮಾಡಲಾರದಾದ. ಭಗವಂತ, ತಲೆ ಒತ್ತಿ ಹಿಡಿದು ಸಮಾಧಾನ ಮಾಡಿಕೊಳ್ಳಲು ಪ್ರಯತ್ನಿಸಿದ ಶರಶ್ಚಂದ್ರ. ಅನಿ ಹೇಳಿದ್ದು ನೆನಪಾಯಿತು ಅವನಿಗೆ. ಹೌದು, ನನಗೇನು ಮಹಾ ವಯಸ್ಸಾಗಿರೋದು? ನನಗೂ ಮನಸ್ಸಿಲ್ಲವೇ? ಬಯಕೆಗಳಿಲ್ಲವೇ? ಮುದ್ದಾದ ಹೆಂಡತಿ, ನಮ್ಮದೇ ಪುಟ್ಟ ಕಂದ, ಸುಖ ಸಂಸಾರ ಇರಬೇಕೆಂಬ ಆಸೆಗಳಿಲ್ಲವೇ? ಇರಲಿಲ್ಲ ಪ್ರಾರ್ಥನಾಳನ್ನು ನೋಡುವವರೆಗೂ. ಆದರೀಗ ತಾನು ಒಂಟಿ ಎನ್ನುವ ಭಾವನೆ, ತನಗಾಗಿ ಒಂದು ತನ್ನದೆನ್ನುವ ಜೀವವಿರಬೇಕು ಎನ್ನುವ ಆಸೆಯಾಗುತ್ತಿದೆ. ಸಮಾಜ ನಾವೇನು ಮಾಡಿದರೂ ಕೊಂಕು ಹುಡುಕುತ್ತದೆ. ಹಾಗಂತ ನಾವು ನಮ್ಮ ಸಂತೋಷವನ್ನು ಬಲಿಕೊಡಲು ಸಾಧ್ಯವೇ? ನಾವು ನಮಗಾಗಿ ಬದುಕೋದು ಯಾವಾಗ? ಹೌದು, ಅನಿ ಹೇಳಿದ್ದೇ ಸರಿ. ನನಗೆ ಪ್ರಾರ್ಥನಾ ಬೇಕು, ಅವಳ ಪ್ರೀತಿ ಬೇಕು, ಅವಳು ಸಂಪೂರ್ಣವಾಗಿ ನನಗೆ ಬೇಕು. ಯೋಚಿಸಿದವ ಹೆದರಿದ. ನನಗೊಬ್ಬನಿಗೆ ಹೀಗನಿಸಿದರೆ ಸಾಕೆ? ಅದಿನ್ನೂ ಚಿಕ್ಕ ಹುಡುಗಿ. ಅವಳ ಮನಸ್ಸಿನಲ್ಲೇನಿದೆಯೋ ಯಾರಿಗೆ ಗೊತ್ತು? ಅವಳಿಗಿನ್ನೂ ಏನೂ ಅರ್ಥವಾಗದ ವಯಸ್ಸು. ಮೇಲಾಗಿ ಇನ್ನೂ ಹಳ್ಳಿಯ ಆ ಮುಗ್ಧ ಮನಸ್ಥಿತಿ ಅವಳದು. ಇದೆಲ್ಲ ಅರ್ಥವಾಗುವುದೇ? ಅದು ನಾನವಳ ಗುರು, ಗೌರವಿಸಬಹುದು. ಆದರೆ ಪ್ರೀತಿ? ಅವಳು ಯೋಚಿಸಿ ಕೂಡ ಇರುವುದಿಲ್ಲ. ಆದರೆ ನಾನೇನು ಮಾಡಲಿ? ನನಗವಳು ಬೇಕು ಎಂದು ಈ ನನ್ನ ಹಾಳಾದ ಮನಸ್ಸು ಹಠ ಹಿಡಿದಿದೆ. ಮನಸ್ಸನ್ನು ಹೇಗೆ ನಾನು ಸಂಭಾಳಿಸಲಿ? ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ ಮಾತನ್ನೇ ಕೇಳದಂತಾಗಿವೆ. ಸೋತು ಹೋಗಿದ್ದೀನಿ ನಾನು. ನಾನು ಸಂಭಾಳಿಸಿಕೊಳ್ಳಲಾಗದೆ. ಇದರ ಮಧ್ಯ ಈ ಮೇಘನ ನನ್ನ ಪಾಡಿಗೆ ನನ್ನ ಬಿಡುವ ಹಾಗೆ ಕಾಣಿಸುವುದಿಲ್ಲ. ಬೆಳಗ್ಗೆ ನಡೆದ ಘಟನೆ ನೆನಪಾಯಿತವನಿಗೆ. ಆಗಷ್ಟೇ ಶರಶ್ಚಂದ್ರ ಗೆಳೆಯನ ಜೊತೆ ಮಾತನಾಡಿ ಹೊರಗೆ ಹೊರಟಿದ್ದ. ಕಾರ್ ಹತ್ತಿರ ನಡೆಯುತ್ತಿದ್ದ. ನೋಡಿದ ಮೇಘನ ಅವನ ದಾರಿಗೆ ಅಡ್ಡಲಾಗಿ ಬಂದಿದ್ದಳು. ಶರತ್ ತಿರುಗಿ ಅವಳನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿದ. ಅರ್ಥ ಆಯಿತವಳಿಗೆ. ಸಾರಿ ಸರ್, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಮೊದಲೇ ತಲೆ ಕೆಟ್ಟಿತ್ತು ಅವನಿಗೆ. ಒಂದ್ಸಲ ಹೇಳಿದರೆ ಅರ್ಥ ಆಗಲ್ವಾ ನಿಮಗೆ? ಹೇಳಿದ್ದನ್ನೇ ಎಷ್ಟು ಸಲ ಹೇಳಬೇಕು? ಥತ್, ಏನಾಗಿದೆ ನಿಮಗೆ? ಒಂದೇ ಸಮ ಕೂಗಾಡಿದ. ಯಾಕೆ ಹೀಗೆ ಮಾತಾಡ್ತಿದ್ದೀಯಾ ಶರತ್? ನಾನು ಏನಂದೆ ಅಂತ ಈಗ? ನೀನು ಪ್ರೀತಿಸಿದ ಹುಡುಗಿ ನಾನು. ನಿನ್ನ ಜೊತೆ ಮಾತನಾಡುವ ಹಕ್ಕೂ ಇಲ್ವಾ ನನಗೆ? ಅದೇ ಸಮಯಕ್ಕೆ ಏನೋ ಬಿದ್ದ ಶಬ್ದ ಕೇಳಿಸಿತ್ತು. ಇಬ್ಬರೂ ತಿರುಗಿ ನೋಡಿದ್ದರು. ಅವರಿಗೆ ಏನೂ ಕಾಣಿಸಿರಲಿಲ್ಲ. ಸುಮ್ಮನಾದರು. ನೋಡಿ ಮೇಘನಾ, ನನಗೆ ಆವತ್ತೇ ಹೇಳಿದ ಹಾಗೆ ನಿಮ್ಮ ಬಗ್ಗೆ ಯಾವ ಭಾವನೆಯೂ ಇಲ್ಲ. ಮತ್ತೆ ಮತ್ತೆ ಬಂದು ತೊಂದರೆ ಕೊಡದಿದ್ದರೆ ನಿಮಗೇ ಒಳ್ಳೆಯದು. ಇಲ್ಲದಿದ್ದರೆ ಪರಿಣಾಮ ಅನುಭವಿಸಬೇಕಾಗುತ್ತದೆ. ಒರಟಾಗಿ ಹೇಳಿ ಸರಸರನೇ ಹೊರಟು ಕಾರ್ ಏರಿದ್ದ ಶರಶ್ಚಂದ್ರ. ಅದೆಲ್ಲವೂ ನೆನಪಾಗಿ ತಲೆ ಕೆಟ್ಟು ಹೋಯಿತವನಿಗೆ. ಬಂದು ದಿಂಬಿಗೆ ತಲೆಯಾನಿಸಿದ. ದೇಹ ಮನಸ್ಸು ದಣಿದಿತ್ತು. ಆದರೆ ನಿದ್ರೆ ದೂರದ ಮಾತು. ನಾನು ಕೇಳಿಸ್ಕೊಂಡಿದ್ದು ನಿಜವೇನಾ? ಯೋಚಿಸುತ್ತಿದ್ದಳು ಪ್ರಾರ್ಥನಾ. ಹೊರಗಡೆಗೆ ಪ್ರೋಗ್ರಾಂಗೆ ಸಂಬಂಧಿಸಿದ ಯಾವುದೋ ಕೆಲಸ ಮಾಡುತ್ತಿದ್ದಳು ಅವಳು. ಅದೇ ಸಮಯಕ್ಕೆ ಶರಶ್ಚಂದ್ರ ಹೊರಬಂದಿದ್ದ. ಕದ್ದು ನೋಡುತ್ತಿದ್ದಳು ಅವನ ನಡಿಗೆ, ಹಾವಭಾವವನ್ನು. ಮೇಘನಾ ತಡೆದಿದ್ದು ನೋಡಿ ಅಲ್ಲಿಯೇ ಮರೆಯಾಗಿ ನಿಂತಳು. ಅವರ ಮಾತುಕತೆಯಲ್ಲಿ ಮೇಘನಾ ಅವನನ್ನು ಪ್ರೀತಿಸುತ್ತಿದ್ದಳು ಎನ್ನುವುದು ಕೇಳಿ ಕೈಲಿ ಹಿಡಿದಿದ್ದ ವಸ್ತುವನ್ನು ಬಿಟ್ಟು ಬಿಟ್ಟಿದ್ದಳು ಪ್ರಾರ್ಥನಾ. ಗಾಬರಿಗೋ ಆಶ್ಚರ್ಯಕ್ಕೋ ದುಃಖಕ್ಕೋ ಅವಳಿಗೇ ತಿಳಿಯಲಿಲ್ಲ.
ಆದರೆ ಆ ವಿಷಯ ಕೇಳಿ ಅವಳಿಗೆ ದುಃಖವಾಗಿದ್ದಂತೂ ನಿಜ. ಯಾಕೆ ತಿಳಿಯಲಿಲ್ಲ ಅವಳಿಗೆ. ಆ ವಯ್ಯ ಪ್ರೊಫೆಸರ್ ಯಾರನ್ನಾರು ಪ್ರೀತಿಸ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನನಗೇನು, ನಂಗ್ಯಾಕೆ ಅಳ ಬರ್ತಾ ಇದೆ. ಅವರು ನನ್ನ ನೋಡೋ ನೋಟವೇ ನೆನಪಾಗ್ತಾ ಇದೆ. ಆ ಕಣ್ಣು, ಅವನ ಅಲೆಗೂದಲು ತನ್ನ ಮುಖವನ್ನು ಸವರಿದ್ದು, ಅವನ ಸ್ಪರ್ಶ, ಅದರ ಬಿಸುಪು, ಅವನ ಹಿಡಿತದಲ್ಲಿನ ಭದ್ರತಾ ಭಾವ ಎಲ್ಲವೂ ನೆನಪಾಗಿ ಕಣ್ಣು ಕೆಂಪಾಗಿ ಹೋಯಿತು ಅವಳಿಗೆ. ಮಮತಾ ಬಂದು ಎಚ್ಚರಿಸದೇ ಇದ್ದಿದ್ದರೆ ಕೆಲಸಕ್ಕೇ ಹೋಗುತ್ತಿರಲಿಲ್ಲವೇನೋ ಪ್ರಾರ್ಥನಾ. ಹೋಗುವ ಮನಸ್ಸಿಲ್ಲ ಕೆಲಸಕ್ಕೆ, ಆದರೆ ಅನಿವಾರ್ಯ, ಹೋಗಲೇಬೇಕಾಗಿತ್ತು ಅವಳು. ಮನಸ್ಸಿಲ್ಲದ ಮನಸ್ಸಿನಿಂದ ಕ್ಯಾಂಟೀನ್ನತ್ತ ಹೆಜ್ಜೆ ಹಾಕಿದಳು ಪ್ರಾರ್ಥನಾ.